ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಆಗಿದೆ. ಈಗ ರಂಗೋಲಿ ತೆಗಿತಾ ಇದ್ದೀನಿ. ರಂಗೋಲಿ ತೆಗೆದು ನಿಮ್ಗೊಂದು ತೋರಿಸ್ತಾ ಇದ್ದೀನಿ. ಎಷ್ಟು ಆತ ಮಾಡತ್ತೀನಿ ನಾ ಬಿ ಎಲ್ಲರೂ ಸಪೋರ್ಟ್ ಇರಲಿ, ಎಲ್ಲರೂ ಹೆಲ್ಪ್ ಮಾಡಿರಿ. ನನಗೆ ಹೊಸದಾಗಿ ಮಾಡಾಕತ್ತೀನಿ. ಏನರ ತಪ್ಪಿದ್ರೂ ತಿಳಿಸಿ ಹೇಳ್ರಿ, ನನಗೆ ಮಾಡ್ಕೋತೀನಿ. ಅದು ತಪ್ಪಿದ್ದು ಈಗ ಶುರುವಿಗೆ ಮಾಡತ್ತೀನಿ. ಎಲ್ಲರೂ ಸಪೋರ್ಟ್ ಬೇಕು ನನಗೆ. ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿರಿ. 3 ಮಕ್ಕಳು ತೊಗೊಂಡ್ಕಿಸಿಂದ್ರೆ ಏನೋ ಒಂದು ಮಾಡ್ಬೇಕಪ್ಪ ಅತ್ತೆ ಮಾಡ್ಲಿಕ್ತೀನಿ. ನಾ ಬಿ ಪ್ರಯತ್ನ ಮಾಡ್ಲಿಕ್ತೀನಿ. ಚಂದ ವಿಡಿಯೋ ಹಾಕ್ಬೇಕಂತ ಹೇಳಿ, ಚಲೋ ವಿಡಿಯೋ ಹಾಕ್ಬೇಕಂತ ಹೇಳಿ. ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರಂದ್ರೆ ಏನೋ ಒಂದು ಆದ ನನ್ನ 3 ಮಕ್ಕಳಿಗೆ ಅಂತ ಹೇಳಿದು ಎಲ್ಲ ವಿಡಿಯೋ ಮಾಡ್ಬೇಕಪ್ಪ ಅಂತ ಹೇಳಿಸಿಂದ ಮಾಡತ್ತೀನಿ. ನಾ ಬಿ ಎಲ್ಲರೂ ಸಪೋರ್ಟ್ ಬೇಕು. ಆಯಿತು, ಎಲ್ಲರೂ ಪ್ರೀತಿ ಪ್ರೋತ್ಸಾಹ ತೋರಿಸಿದ್ರೆ ಆಗ್ತದೆ. ಏನೇ ಒಂದು ಸಾಧನೆ ಮಾಡ್ಬೇಕಂದ್ರೆ ಎಲ್ಲರೂ ಸಪೋರ್ಟ್ ಬೇಕು. ಕನ್ನಡ ಜನತೆ ಸಪೋರ್ಟ್ ಬೇಕು. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಮಂದೇನು ಎಲ್ಲರೂ ಮಾತಾಡ್ತಾರೆ, ಈಗ ಏನು ಮಾಡ್ತಾಳೆ, ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡ್ತಾಳೆ. ನಾನೇ ಅಂದ್ಕೊಂಡಿದ್ದು ಪೈಲ. ಈಗ ನನಗೆ ತಿಳಿಲಿಕ್ಕೆ ವಿಡಿಯೋ ಅಂದ್ರೆ ಹೆಂಗೆ ಇರ್ತದೆ ಅಂತ ಹೇಳಿಸಿಂದ್ರೆ ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್. ಹಾಗಾಗತ್ತೀನಿ. ಒಂದು ರಂಗೋಲಿ ಎರಡು ಥರ ರಂಗೋಲಿ ತೋರಿಸೀನಿ. ನಾಳೆ ಹಿಡಿದು ಬಾರ್ಡರ್ ರಂಗೋಲಿ ಕುಕ್ಕಿಂಗ್ ತೋರಿಸ್ತೀನಿ. ಏನರ ಪ್ರಯತ್ನ ಮಾಡತ್ತೀನಿ. 3 ಮಕ್ಕಳು ತೋರಿಸಿ ಎಲ್ಲ ಮಾಡಿಕೊಂಡು ಮಾಡ್ಲಿಕ್ತೀನಿ. ಸಪೋರ್ಟ್ ಮಾಡಿ ಪ್ಲೀಸ್. ಎಲ್ಲರೂ ಇದೇ ಒಂದೇ ಕೇಳ್ಕೊಳ್ಳೋದು, ಸಪೋರ್ಟ್ ಮಾಡಿ, ಶೇರ್ ಮಾಡಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರೂ ನೀವು ಸಪೋರ್ಟ್ ಮಾಡಿದ್ರಂದ್ರೆ ಆಯ್ತು, ಒಂದೇನೋ ಹೆಲ್ಪ. ಅದು ಏನು ಇದ್ರಾಗ ಏನು ತಪ್ಪು ಅನ್ನಿಸ್ತು ಮಾಡ್ಬೇಕಂತ ನನಗೆ ಕಮೆಂಟ್ ಮಾಡಿರಿ. ಆ ರೀತಿ ಮಾಡ್ಬೇಕಂದ್ರೆ ನೀವು ತಿಳಿಸ್ಕೊಟ್ರೆ ನಾನು ಮುಂದೆ ಮಾಡ್ತೀನಿ. ಏನೇ ಮಾಡೋದೈತೆ ನಾನು ಮಾಡ್ತೀನಿ ಮುಂದೆ. ನನಗೆ ಗೊತ್ತಾಗಲ್ಲ ದಿನ ಶುರುವಿಗೆ ಪೈಲದ ವಿಡಿಯೋ ಹಾಕಿದಾಗ ಅದೇನು ಹೆಚ್ಚಿಗೆ ನಾ ಏನೂ ಹಾಕಿಲ್ಲ. ಎಷ್ಟು ನನಗೆ ತಿಳಿದ ಅಷ್ಟು ಹಾಕಿಲ್ಲ ನಾನು. ಹಾಗಾಗಿಸಿಂದ್ರೆ ಎಲ್ಲರೂ ಪ್ಲೀಸ್ ಅದೇ ಹೇಳೋದು ಎಲ್ಲರಿಗೂ ಸಪೋರ್ಟ್ ಮಾಡತ್ತೇಳಿ. ಹಾಗಾಗಿ ಇಷ್ಟು ವಿಡಿಯೋ ಮಾಡೀನಿ. 2 ರಂಗೋಲಿದು ಎಲ್ಲ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಹಾಗೆ ಸ್ವಲ್ಪ ಬೆಳಗ್ಗೆ ಮಕ್ಕಳಿಗೆ ಡಬ್ಬಿ ಬೇಕಾಗಿತ್ತು. ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಸಂಜೆ ಸ್ವಲ್ಪ ಅಡುಗೆ ಮಾಡಿ ಮಕ್ಕಳಿಗೆ ನೋಡಿ ಸ್ಕೂಲ್ಗೆ ಹೋಗ್ತಾರೆ. ಮುಂಜಾನೆ 7 ಗಂಟೆಗೆ ಹೋಗ್ತಾರೆ ಅವರು. ಅದಕ್ಕೆ ಅವ್ರ ಡಬ್ಬಿ ಸ್ವಲ್ಪ ಎಲ್ಲ ಅಡುಗೆ ಎಲ್ಲ ಮಾಡಿಕೊಂಡು ಸ್ವಲ್ಪ ರೆಡಿ ಮಾಡಿದ್ದೀನಿ ನಾನು ರಾತ್ರಿ ನೈಟೇ. ಯಾಕಂದ್ರೆ ಈಗ ಥಂಡಿ ಇದ್ದ ಕಾಲ ಆಗಿ ಬೆಳಗ್ಗೆ ಜಲ್ದಿ ಹೇಳೋದಾಗಲ್ಲ. ಹೆಚ್ಚು ಕಾಲ ಆಗಿಸಿಂದ್ರೆ 3 ಮಂದಿಗೆ ಎದ್ದು ರೆಡಿ ಮಾಡೋದ್ರು. ಸಣ್ಣವನ 5 ವರ್ಷನವನೇ ಅನ್ನೋದ್ರು. ಅದಕ್ಕೆ ತಿಳಿ ಅವನಿಗೆಲ್ಲ ರೆಡಿ ಮಾಡೋದು ಮಟ್ಟೋದು. ಅವರಿಬ್ಬರು ತೃಪ್ತಿ ತ್ರಿಷಿ ಹ್ಯಾಂಗ್ರೆ ಸ್ವಲ್ಪ ರೆಡಿ ಆಗ್ತಾರೆ ಅವರು. ಧ್ರುವನೇ ಜರ ಹಠ ಮಾಡ್ತಾನೆ. ಅವನಿಗೆ ತೊಗೊಂಡು ರೆಡಿ ಮಾಡಿಸಿ ಎಲ್ಲ ಎಬ್ಬಿಸಿ ಮಾಡಿಸ್ಲಿಕ್ಕೆ ಅಷ್ಟಾಗ್ತದೆ. 7 ಗಂಟೆಗೆ ಬಸ್ ಬಂದುಬಿಡ್ತದೆ ಅವ್ರದ್ದು. ಹಾಗಾಗಿ ಈಗ ರಾತ್ರಿದು ಸ್ವಲ್ಪ ಅಡುಗೆ ಮಾಡ್ತೀನಿ. ಬೆಳಗ್ಗೆದ್ನು ಸ್ವಲ್ಪ ಬಾಜಿ ಏನೇನು ಮಾಡ್ಕೊಬೇಕನ್ನ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೋತೀನಿ. ಹಾಗಾಗಿ ಪ್ರಯತ್ನರೇ ಮಾಡ್ಲಿಕ್ತೀನಿ. ಎಲ್ಲರೂ ಸಪೋರ್ಟ್ ಬೇಕು ಅಂಥೇಳಿ ಎಲ್ಲರೂ ಸಪೋರ್ಟ್ ಮಾಡಿರಿ ಪ್ಲೀಸ್. ಏನಾದರೂ ತಪ್ಪಿತ್ತು ಅಂದ್ರೆ ನನಗೆ ಹೇಳ್ರಿ. ಹ್ಯಾಂಗೆ ಮಾಡಬೇಕು, ಹಿಂಗೆ ಮಾಡೋಕ್ಕೆ ಅಂತ ಹೇಳಿ ತಿಳಿಸ್ಕೊಡ್ರಿ ಪ್ಲೀಸ್. ಹಾಗಾಗಿ ಎಲ್ಲ ಅಡುಗೆ ಮಾಡೋದಾಯ್ತು. ಈಗ ಸ್ವಲ್ಪ ತೃಪ್ತಿ ತ್ರಿಷಾದ್ರು ಭೀ ಏನು ಮಾಡಾಕತ್ತಾರ ಅಂತ ಹೇಳಿಸಿಂದ ಅವ್ರದ್ದೊಂದು ಸಣ್ಣದೊಂದು ಮಾಡೀನಿ ವಿಡಿಯೋ. ಅವ್ರಿಗೆ ಬರ್ಕೋತ ಆಕಿಂದೇನೋ ತೃಪ್ತಿ ಪ್ರಾಜೆಕ್ಟ್ ಇತ್ತು. ಪ್ರಾಜೆಕ್ಟ್ ಕಟ್ ಮಾಡಿ ಅದೇನೋ ಮಾಡ್ಕೋತ ಕೂತಿಳಾಕಿಂದು ಅಭ್ಯಾಸ ಆಗಿತ್ತು. ಅಷ್ಟು ಮಂದಿ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.